ಚಿತ್ರದುರ್ಗ ಬಸ್ ದುರಂತ ಬೆಂಕಿಯಿಂದ 45 ಶಾಲಾ ಮಕ್ಕಳನ್ನ ರಕ್ಷಿಸಿ ರಾಜ್ಯದ ಹೀರೋ ಆದ ಸಚಿನ್. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಂತಹ ಭೀಕರ ಬಸ್ ಅಗ್ನಿ ದುರಂತದಲ್ಲಿ 10 ಜೀವಗಳು ಬಲಿಯಾಗ್ತಾ ಇದ್ದಾಗ ತನ್ನ ಪ್ರಾಣದ ಹಂಗನ್ನ ತೊರೆದು 45 ಶಾಲಾ ಮಕ್ಕಳು ಸೇರಿದಂತೆ ಹಲವು ಪ್ರಯಾಣಿಕರನ್ನ ರಕ್ಷಿಸಿದ ಸಾಹಸಿ ಚಾಲಕನೊಬ್ಬ ರಿಯಲ್ ಹೀರೋ ಆಗಿ ಈಗ ಹೊರಹೊಮ್ಮಿದ್ದಾರೆ. ಹಾಸನ ಮೂಲದ ಸಚಿನ್ ಎನ್ನುವವರೇ ಈ ಭೀಕರ ಕ್ಷಣದಲ್ಲಿ ದೇವರಂತೆ ಬಂದು ನೂರಾರು ಜನರ ಪ್ರಾಣವನ್ನ ಉಳಿಸಿದ ಸಾಹಸಿಯಾಗಿದ್ದಾರೆ. ಹಾಗಾದ್ರೆ ಆ ದಿನ ನಡೆದಿದ್ದೇನು? ಬೆಂಗಳೂರಿನ ಟಿ ದಾಸರಹಳ್ಳಿಯ ಶಾಲೆಯೊಂದರ 45 ಮಕ್ಕಳನ್ನ ಪ್ರವಾಸಕ್ಕೆ ಕರೆದೊಯ್ತಾ ಇದ್ದಂತಹ ಖಾಸಗಿ ಬಸ್ ಅನ್ನ ಸಚಿನ್ ಅವರು ಓಡಿಸ್ತಾ ಇದ್ರು. ಚಿತ್ರದುರ್ಗದ ಗೋರ್ಲತ್ತು ಬಳಿ ಸಚಿನ್ ಅವರ ಬಸ್ ಅನ್ನ ಸೀಬಲ್ಸ್ ಟ್ರಾವೆಲ್ಸ್ ಬಸ್ ಓವರ್ಟೇಕ್ ಮಾಡಿ ಮುಂದೆ ಸಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಎದುರಿನಿಂದ ಬಂದಂತಹ ಲಾರಿ ಸೀಬಲ್ ಬಸ್ಗೆ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಇದಾದ ಬಳಿಕ ಸುಮಾರು 50ರಿಂದ 100 ಮೀಟರ್ ದೂರದಲ್ಲಿದ್ದ ಈ ಮಕ್ಕಳನ್ನ ತುಂಬಿದ್ದ ಬಸ್ಸನ್ನ ಕೂಡಲೇ ಬೇರೆಡೆಗೆ ಚಲಾಯಿಸಿಕೊಂಡು ಹೋಗಿದ್ದಾರೆ. ಗೋಕರ್ಣಕ್ಕೆ ಹೊರಟಿದ್ದ ಸೀಬಲ್ ಬಸ್ ಡಿಕ್ಕಿಯಾಗಿ ಹೊತ್ತಿ ಉರಿಯಲು ಪ್ರಾರಂಭಿಸಿದಾಗ ಅದರ ಬೆನ್ನ ಹಿಂದೆಯೇ ಇದ್ದ ಸಚಿನ್ ಕೂಡಲೇ ತಮ್ಮ ಬಸ್ನ ವೇಗವನ್ನ ನಿಯಂತ್ರಿಸಿದ್ರು. ಆದರೂ ಕೂಡ ನಿಯಂತ್ರಣ ತಪ್ಪಿ ಸಚಿನ್ ಅವರ ಸೀಬಲ್ಸ್ ಬಸ್ನ ಹಿಂಭಾಗಕ್ಕೆ ಲಘುವಾಗಿ ಡಿಕ್ಕಿಯಾಯಿತು. ಆ ಕ್ಷಣದಲ್ಲಿ ಸಚಿನ್ ತಾಳ್ಮೆಯನ್ನ ಕಳೆದುಕೊಳ್ಳಿಲ್ಲ. ಕೂಡಲೇ ತಮ್ಮ ಬಸ್ಸನ್ನ ರಸ್ತೆ ಬದಿಗೆ ಸುರಕ್ಷಿತವಾಗಿ ನಿಲ್ಲಿಸಿ ಮೊದಲು ತಮ್ಮ ಬಸ್ನಲ್ಲಿದ್ದಂತಹ 45 ಶಾಲಾ ಮಕ್ಕಳನ್ನ ಸುರಕ್ಷಿತವಾಗಿರುವುದನ್ನ ಖಚಿತಪಡಿಸಿಕೊಂಡಿದ್ದಾರೆ. ಅಪಘಾತದ ರಭಸಕ್ಕೆ ಸಚಿನ್ ಅವರ ತಲೆಗೂ ಕೂಡ ಗಂಭೀರವಾಗಿ ಗಾಯವಾಗಿ ರಕ್ತ ಸುರಿತಾ ಇತ್ತು. ಆದರೂ ಕೂಡ ಅವರು ತಮ್ಮ ಗಾಯವನ್ನ ಲೆಕ್ಕಿಸದೆ ಉರಿತಾ ಇದ್ದಂತಹ ಸೀಬಲ್ ಬಸ್ನತ್ತ ಓಡಿ ಹೋದ್ರು. ಬೆಂಕಿಯ ಕೆನ್ನಾಲಿಯ ನಡುವೆ ಕೂಡ ಹಲವು ಪ್ರಯಾಣಿಕರನ್ನ ಬಸ್ನಿಂದ ಹೊರತೆಗೆದು ಸಾವಿನ ದವಡೆಯಿಂದ ಅವರು ರಕ್ಷಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.